ಸ್ನೇಹಿತರೆ ನಮಸ್ಕಾರ. 2026ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪ್ರಕಟಗೊಂಡಿದೆ. ಈ ಸೂಚ್ಯಂಕದಲ್ಲಿ ಭಾರತಕ್ಕೆ 157ನೇ ಸೂಚ್ಯಂಕವನ್ನ ಪ್ರಕಟಪಡಿಸುವ ಸಂಸ್ಥೆ ನೀಡಿದೆ. ಒಟ್ಟು 180 ದೇಶಗಳ ಪೈಕಿ 157ನೇ ಸ್ಥಾನ ಭಾರತದ್ದು. ಕಳೆದ ಬಾರಿ 151ನೇ ಸ್ಥಾನವನ್ನ ಪಡೆದುಕೊಂಡಿತ್ತಂತೆ. ಈ ಬಾರಿ ಮತ್ತೆ 6 ಸ್ಥಾನಗಳ ಕುಸಿತ ಕಂಡಿದೆಯಂತೆ. ಭಾರತದಲ್ಲಿ ಪತ್ರಕರ್ತರ ಮೇಲಿನ ಹಲ್ಲೆ, ಮಾಧ್ಯಮ ಮಾಲೀಕತ್ವದ ಕೇಂದ್ರೀಕರಣ ಮತ್ತು ರಾಜಕೀಯ ಪಕ್ಷಪಾತಗಳು ಶ್ರೇಯಾಂಕ ಕುಸಿಯಲು ಮುಖ್ಯ ಕಾರಣವಂತೆ. ಇರಲಿ, ನಾವು ಈ ಸೋಕಾಲ್ಡ್ ಜಾಗತಿಕ ಸೂಚ್ಯಂಕವನ್ನ ಪ್ರಕಟಿಸ್ತಾ ಇರುವವರು ಯಾರು ಅಂತ ಸರ್ಚ್ ಮಾಡಿದ್ವಿ. ಆಗ ನಮಗೆ ಗೊತ್ತಾಗಿದ್ದು ಏನಂದ್ರೆ, ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಎಂಬ ಸ್ವತಂತ್ರ NGO ಕಳೆದ 25 ವರ್ಷಗಳಿಂದ ಈ ಸೂಚ್ಯಂಕವನ್ನ ಪ್ರತಿ ವರ್ಷ ಪ್ರಕಟಪಡಿಸ್ತಾ ಬರ್ತಾ ಇದೆ ಅಂತ. ಈ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಸಂಸ್ಥೆಯನ್ನ ನಡೆಸುವವರು ಯಾರು ಅನ್ನೋದನ್ನ ಹುಡುಕಿದ್ವಿ. ಈ ಸಂಸ್ಥೆಯ ಮುಖ್ಯ ಕಚೇರಿ ಪ್ಯಾರಿಸ್ ನಲ್ಲಿದ್ದು, ಪಾಶ್ಚಾತ್ಯರೇ ಈ ಸಂಸ್ಥೆಯ ಮುಂದಾಳತ್ವವನ್ನು ವಹಿಸಿದ್ದಾರೆ. ಈ ಸಂಸ್ಥೆಗೆ ಫಂಡಿಂಗ್ ಮಾಡುವವರು ಯಾರು ಅಂತ ಹುಡುಕಿದ್ವಿ. ಆಗ ಗೊತ್ತಾಯ್ತು, ದಿ ಗ್ರೇಟ್ ಜಾರ್ಜ್ ಸೋರೋಸ್ ನ ಓಪನ್ ಸೊಸೈಟಿ ಫೌಂಡೇಶನ್ ಈ ಸಂಸ್ಥೆಗೆ ಪ್ರತಿ ವರ್ಷ ಬೃಹತ್ ಪ್ರಮಾಣದ ಹಣದ ನೆರವನ್ನ ಒದಗಿಸ್ತದೆ ಅಂತ ತಿಳಿದು ಬಂತು. ಅಲ್ಲಿಗೆ ಈ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಕ್ರೆಡಿಬಿಲಿಟಿ ನಮಗೆ ಅರ್ಥ ಆಯಿತು. ಜಾರ್ಜ್ ಸೋರೋಸ್ನ ಭಾರತ ವಿರೋಧಿ ನಿಲುವು ನಮಗೆಲ್ಲ ಗೊತ್ತೇ ಇದೆ. ಅದನ್ನ ಈ ಹಿಂದೆ ನಾವು ಸಾಕಷ್ಟು ಬಾರಿ ತಿಳಿಸಿದ್ವು ಕೂಡ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಷ್ಟು ಕೆಳಮಟ್ಟದಲ್ಲಿದೆಯಾ? ಪತ್ರಿಕಾ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಆಯಾಯ ದೇಶಗಳ ಆಡಳಿತ ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿರ್ತದೆ. ಅದನ್ನ ಇದಮಿತ್ತಂ ಹೀಗೆ ಇರಬೇಕು ಅಂತ ಹೇಳಲು ಸಾಧ್ಯ ಇಲ್ಲ. ಹೀಗಾಗಿ ಒಂದು ದೇಶದ ಪತ್ರಿಕಾ ಸ್ವಾತಂತ್ರ್ಯವನ್ನಾಗ್ಲಿ ಅಥವಾ ಯಾವುದೇ ಇನ್ನಿತರ ಸ್ವಾತಂತ್ರ್ಯವನ್ನಾಗ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಆಪರೇಟ್ ಆಗುವಂತಹ ಸೋಕಾಲ್ಡ್ ಸಂಸ್ಥೆಗಳ ಒಂದಷ್ಟು ಕ್ರೈಟೀರಿಯಾಗಳು ಅಳೆಯಲು ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಭಾರತದಲ್ಲಿ ನೋಡೋದಾದ್ರೆ ಪತ್ರಿಕಾ ಸ್ವಾತಂತ್ರ್ಯ ತುಸು ಹೆಚ್ಚೇ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟೇ ಅಪಪ್ರಚಾರ ಮಾಡಿದ್ರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಿದ್ರು, ತಮ್ಮ ಮಾಧ್ಯಮಗಳ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಬಿತ್ತರಿಸಿದ್ರು ಕೂಡ ಅವರ ಮೇಲೆ ಸರ್ಕಾರ ಕ್ರಮ ಕೈಗೊಂಡ ಉದಾಹರಣೆಗಳೇ ಇಲ್ಲ. ಉದಾಹರಣೆಗೆ, ಇತ್ತೀಚೆಗೆ ಪ್ರಧಾನಿಗಳು ಇಸ್ರೇಲ್ನ ಪ್ರವಾಸ ಕೈಗೊಂಡಿದ್ದ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿನ ಸಮಾರಂಭದಲ್ಲಿ ಭಾಷಣ ಮಾಡುವ ವೇಳೆ ಭಾರತದಲ್ಲಿನ ಯಹೂದಿ ಸಮುದಾಯದವರು ಭಾರತವನ್ನ ಮಾತೃಭೂಮಿ ಅಂತ ಪೂಜಿಸಿದ್ರೆ ಇಸ್ರೇಲ್ ಅನ್ನ ಪಿತೃಭೂಮಿ ಅಂತ ಪೂಜಿಸ್ತಾರೆ ಅಂತ ಹೇಳಿಕೆ ನೀಡಿದರು. ಇದನ್ನ ಭಾರತದ ಕೆಲವು ಸ್ವತಂತ್ರ ಮಾಧ್ಯಮಗಳು ಜೊತೆಗೆ ಪತ್ರಕರ್ತರು ಕೂಡ ಭಾರತೀಯರಿಗೆ ಇಸ್ರೇಲ್ ಪಿತೃಭೂಮಿ ಅಂತ ಮೋದಿ ಹೇಳಿದ್ದಾರೆ ಅಂತ ತಿರುಚಿ ಬರೆದರು. AI ಮೂಲಕ ವಿಡಿಯೋ ಎಡಿಟ್ ಮಾಡಿ ಹರಿಯಬಿಟ್ಟರು. ಇಷ್ಟೆಲ್ಲ ಆದ್ರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಯಾರ ವಿರುದ್ಧವೂ ಕ್ರಮವನ್ನ ಕೈಗೊಂಡಿಲ್ಲ. ಪ್ರತಿನಿತ್ಯ ಭಾರತದ ಈಗಿನ ಸರ್ಕಾರದ ಆಡಳಿತವನ್ನು ಟೀಕಿಸಲಿಕ್ಕೆ ಅಂತಲೇ ಸೋಕಾಲ್ಡ್ ಸ್ವತಂತ್ರ ಮಾಧ್ಯಮಗಳು ಭಾರತದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಹರಣವಾಗ್ತಾ ಇದೆ ಅಂತಾದ್ರೆ ಈ ಎಲ್ಲ ಮಾಧ್ಯಮಗಳು ಬಾಗಿಲು ಬಂದ್ ಮಾಡಬೇಕಾಗಿತ್ತು. ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಸುದ್ದಿಯನ್ನ ಭಾರತದಲ್ಲಿ ಪ್ರಕಟಿಸಿದ ವೆಬ್ ನ್ಯೂಸ್ ಪೋರ್ಟಲ್ಗಳನ್ನೇ ಒಮ್ಮೆ ನೋಡಿ. ಈ ಎಲ್ಲ ಸೋಕಾಲ್ಡ್ ಸ್ವತಂತ್ರ ಮಾಧ್ಯಮಗಳು ಪ್ರತಿನಿತ್ಯ ಭಾರತ ಸರ್ಕಾರದ ವಿರುದ್ಧವೇ ಸುದ್ದಿಯನ್ನ ಪ್ರಕಟ ಮಾಡ್ತಾ ಇರುತ್ತೆ. ಇವುಗಳಲ್ಲಿ ಅನೇಕ ಸುದ್ದಿಗಳು ನಕಲಿಯಾಗಿರುತ್ತದೆ, ಆದರೂ ಕೂಡ ಅವುಗಳನ್ನ ರಾಜಾರೋಷವಾಗಿ ಪ್ರಕಟ ಮಾಡ್ತಾರೆ. ಒಂದು ವೇಳೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದೆ ಇರ್ತಿದ್ರೆ ಇವೆಲ್ಲ ಸಾಧ್ಯ ಆಗ್ತಾ ಇತ್ತಾ? ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡಿದ ಸರ್ಕಾರವೇನಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿಯವರ ಸರ್ಕಾರ ಮಾತ್ರ. 1975ರಲ್ಲಿ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯಕ್ಕೆ ಕೊಡಲಿ ಇಟ್ಟುಕೊಟ್ಟಿದ್ರು. ಈಗಂತೂ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯ ಯಥೇಚ್ಛವಾಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.